ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಸೂತ್ರ ಭಾಳ ಚಂದ ಹಚ್ಬೇಕು ನೀವು. ಯಾಕಂತಂದ್ರೆ ಈ ಸರವಣಿಸು ಅಸಲು ಉಂಡೆ ಅವಧಿ ಉಂಡೆ ದರ ಸರಾಸ 100 ಉಂಡೆ ಒಂದು ಹಚ್ತಿರ್ತಿರ್ತಲ್ಲ, ಇಲ್ಲಿ ಭಾಳ ಹುಷಾರ್ಲೆ ಹಚ್ಬೇಕು. ಭಾಳ ಸರಳ ಅಂದ್ರೆ ಭಾಳ ಸರಳ ಲೆಕ್ಕ ತಿಳಿಸ್ತೀನಿ. ಇದನ್ನ ಸರಿಯಾಗಿ ನೋಡ್ರಿ, ತಾನೇ ಬರ್ತದ ಲೆಕ್ಕ. ಮಾಡೋದಾತ ವಿಡಿಯೋ ಆನ್ ಮಾಡಿ. ಇಲ್ಲಿ ರೂಪಾಯಿ 1,000ಕ್ಕೆ ವರ್ಷಕ್ಕೆ 10 ದರದಂತೆ 146 ದಿನಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಇದೆ ಅದರ ಒಂದದ ದಿನದಾಗ ಒಂದದ. 100 ಗುಂಡ್ಲೆ 1 ವರ್ಷದಾಗಿದ್ದರ, ತಿಂಗಳದಾಗಿದ್ದರ 12 ಹಚ್ಬೇಕು, ದಿನದಾಗಿದ್ದರೆ 365 ಹಚ್ಬೇಕು. ಎಲ್ಲಿ ಹಚ್ಬೇಕು ಅನ್ನೋದು ನೋಡಿ. ಸರಳ ಬಡ್ಡಿ ಬರೋಬರಿ ನೋಡ್ರಿ, ಸರಳ ಬಡ್ಡಿ ಬರೋಬರಿ, ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ, ಗುಂಡ್ಲೆ ಅವಧಿ ಗುಂಡ್ಲೆ ದರ. ಇಲ್ಲಿ ನೀವು ಹಚ್ಚಬೇಕಾದದ್ದು ಏನಪ್ಪ ಅಂದ್ರೆ ದಿನದಾಗದ ಅಂದ್ರೆ ಏನು ಮಾಡಬೇಕು, 100 ಗುಂಡೆ 365 ದಿನಗಳು. ಯಾಕೆ 146 ದಿನಗಳು ಹೇಳ್ಯಾರಂದ್ರೆ ನೀವು ಇಲ್ಲಿ ಏನು ಹಚ್ಬೇಕು, 365 ದಿನ ಹಚ್ಬೇಕು. ಇದನ್ನ ನೆನ್ಪಿಟ್ಬೋದು. ಒಂದ್ಸಲ ನೀವು ಗಣಿತ ನೋಡಿದ್ರೆ ಎಲ್ಲರೂ ಶಾಣ್ಯರಾಗಿಬಿಟ್ರೆ ಮುಗದೇ ಹೋಗ್ತಾರೆ. ಮನೆಯೊಳಗೆ ಎಲ್ಲರೂ ಶಾಣ್ಯರಾಗಿಬಿಟ್ರಿ ಗಣಿತದಾಗ. ನೀವು ಎಲ್ಲ ಗಣಿತಗಳನ್ನು ಕಲೀರಿ. ನೀವು ನೋಡ್ರಿ, ನಿಮ್ಮ ಕೋಚಿಂಗ್ ಕ್ಲಾಸ್ ಚಾಲು ಆಗ್ತಾವೆ ಮುಂದೆ. ಈಗ ನೋಡಿ, ಕೋಚಿಂಗ್ ಕ್ಲಾಸ್ಗಿಂತಲೂ ನವೋದಯ ಸೈನಿಕ್ ಸ್ಕೂಲ್ ಅಭ್ಯಾಸ ಅಂತ ವಿಚಾರ ಮಾಡಬಾರ್ದು. ನಾವು ಮೊದಲು ಹುಡುಗರು ಶಾಣ್ಯರಾಗಬೇಕು. ನವೋದಯದಾಗ ಸೈನಿಕ್ ಸ್ಕೂಲ್ ಹೊರಗಿದ್ದವ್ರು ಎಷ್ಟೋ ಮಂದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಯಾರ. ನಮ್ಮ ಸ್ಟೂಡೆಂಟ್ಗಳು ಹೊರಗೆ ದೊಡ್ಡ ದೊಡ್ಡ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಭಾಳ ಭಾರಿ. ಅದಕ್ಕೆ ನೀವು ಈ ಗಣಿತಗಳನ್ನು ಬೇಸಿಕ್ ನೀವು ಕಲ್ತಾರೆ. ಇಂಗ್ಲೀಷ್ ಮೀಡಿಯಮ್ದಾಗ ಈ ಶಬ್ದಗಳು ಗುರುತಾದವು ಅಂದ್ರೆ ನಿಮ್ಮ ಗಣಿತಗಳು ಈಸಿಯಾಗಿ ಮಾಡಿಬಿಡ್ತೀರಿ. ಈಗ ನೀವು ಕನ್ನಡ ಮೀಡಿಯಮ್ದಾಗ ಈ ಅಭ್ಯಾಸನ ಕಲ್ತೀರಿ ಅಂದ್ರೆ ನೀವು ಹಾಡ ಬಟ್ ಮಾಡಿದಂಗೆ. ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋದು ಆ ರಾಗದಾಗ ನಿಮ್ಮದು ಹಾಡೋದು, ಅದು ಒಂದು ರಾಗ, ಒಂದು ಭಾಷೆ ಅಂದ್ರೆ ಒಂದು ರಾಗ. ಅದು ಆದ್ರೆ ಹಾಡು ಬೈಪಾಟಿರ್ಬೇಕು ಅಂದ್ರೆ ಗಣಿತ ಬರ್ತಿರ್ಬೇಕು ನಿಮ್ಮದು. ಹಾಡು ಬೈಪಾಟ್ ಇದ್ದರೆ ಬೇಕಾದ ರಾಗದಾಗ ಹಾಡ್ಬೋದು. ಗಣಿತ ಪರ್ಫೆಕ್ಟ್ ನಿಮಗೆ ಬರ್ತಿತ್ತಂದ್ರೆ ಯಾವ ಬೇಕಾದ ಮೀಡಿಯಮ್ದಾಗ ಗಣಿತಗಳನ್ನು ನೀವು ಬಿಡಿಸ್ಬೋದು. ಮೊದಲು ಗಣಿತ ಕಲಿಬೇಕು, ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡಿ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 365. ನಾ ಯಾಕೆ ಹಚ್ಚದ ಅನ್ನೋದು ಮಾತು ಹೇಳ್ತಾನೆ. ಅಸಲು ಎಷ್ಟದ ನೋಡ್ರಿ, 1,000 ಅದ. ಇಲ್ಲಿ ಅವಧಿ ಎಷ್ಟದ, 146 ದಿನ. ಇಲ್ಲಿ 146 ಮ್ಯಾಲ ದಿನ ಬಂದ ತಳ 365 ಹಚ್ಬೇಕು. ಇಲ್ಲಿ 1 ಹಚ್ಚಬಾರ್ದು, 12 ಹಚ್ಚಬಾರ್ದು. ಅಲ್ಲಿ ಜರ್ ಏನಾದರೂ ತಿಂಗಳ ಜರ್ ಮ್ಯಾಲೆ 3 ತಿಂಗಳಿಗಿತ್ತಂದ್ರೆ ಇಲ್ಲಿ 12 ಹಚ್ಚಿರ್ಬೇಕು. ನೀವು ಮೊದಲು ಫಸ್ಟ್ ಇದನ್ನ ಥಿಯರಿ ತಿಳ್ಕೊಬೇಕು ನೀವು ಗಣಿತದ. 100 ಗುಂಡ್ಲೆ 365 ದಿವಸ. ಇಲ್ಲಿ 365 ಯಾಕೆ ಹಚ್ಚಿದೀವಿ ಅಂದ್ರೆ ಇಲ್ಲಿ ಮ್ಯಾಲೆ ದಿನದಾಗ ಬಂದದ. ನೀವು ದಿನ ಹಚ್ಬೋದು, ತಳಗ ಒಂದು ವರ್ಷಕ್ಕೆ 365 ದಿನ ಇರ್ತಾವ. ಸರಳ ರೀತಿ ಗಣಿತಗಳು ಭಾಳ ವಿರಿಯಲ್ ಗಣಿತ. ಈಗ ನೋಡಿ, ಈ 365 73 ಭಾಗ ಹೋಗ್ತದೆ. 73 ಹೆಂಗೆ ಭಾಗ ಹೋಗ್ತದಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಈ 73 ಅದ. ಈಗ 365 ಅದ ನೋಡ್ರಿ. 365ಕ್ಕೆ ಸರ 73 ಹೆಂಗೆ ಭಾಗವಹಿಸ್ತೀರಿ? ನೆಟ್ ನಮಗೆ 5 ಮೈಗೆ ಬರುವುದಿಲ್ಲ. ಒಳಗೆ ಇಂಗ್ಲೀಷ್ ಮೀಡಿಯಮ್ದಾಗ 10 ಮೈಗಿನೂ ಬರುವುದಿಲ್ಲ. ತಿಳ್ಕೊರಿ, 73 ಇದನ್ನು ನೀವು ಭಾಗಿಸ್ಬೇಕಾಗ್ಯದ. ಈ 7 ಮೈಗೆ ಬಂದ್ರೆ ಸಾಕು ನಿಮಗೆ. ಈ 36ಕ್ಕೆ 7 ಭಾಗಿಸ್ಬಿಡ್ರಿ ಎಷ್ಟು ಬರ್ತದ ನೋಡ್ರಿ, 5 ಬರ್ತದ ನೋಡ್ರಿ. 5 ಇಡ್ರಿ ನೋಡ್ರಿ. 5 3 15 ಎಲ್ಲ ಬಂತು. 1 5 7 35, 1 36 ನೋಡಿ. ಈಗ ನೀವು ಭಾಗಾಕಾರ ಕಲ್ತ್ರಿ. ಇಲ್ಲಿ 73 ಭಾಗಿಸೋದು ಕಲ್ತ್ರಿ. ನೀವು ಇನ್ನೂ ಭಾರಿ ಭಾರಿ ಗಣಿತಗಳನ್ನು ನಿಮಗೆ ನಾ ಮಾಡಿ ಹಾಕ್ತೇನೆ ಯೂಟ್ಯೂಬ್ದಾಗ. ದೊಡ್ಡ ಗಣಿತಗಳನ್ನ ಹೆಂಗೆ ಮಾಡಬೇಕು, 73 ಭಾಗ ಹೋತು ಅವಾಗ ಹೆಂಗೆ ಮಾಡಬೇಕು? 73 2 46, ಇದನ್ನು 73 ಭಾಗಿಸ್ರಿ. 73 5 365 ನೋಡ್ರಿ. 5 1
5 2 ನೋಡಿ, ಇವೆರಡು 0 ತೆಗೆದು ಬಿಡ್ರಿ. 10 2 20, 22 40. ನೋಡ್ರಿ ಇನ್ನೊಂದ್ಸಲ ನೋಡ್ರಿ. 10 10 2 20, 22 40. 40 ಎಲ್ಲಿದ ನೋಡ್ರಿ ಉತ್ತರ ಮೇಲೆ. ಸರಳ ಬಡ್ಡಿ 40 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಸರಳ ಬಡ್ಡಿ 40, ಉತ್ತರ ಸಂಖ್ಯೆ ಡಿ. ಬೇಸಿಕ್ ಅಂತ NCB 1 ಅಂತದ. ಅದರಾಗ ಒಂದು 75 ವಿಡಿಯೋ, ಅದರಾಗೆಲ್ಲ ಭಾಗಾಕಾರ ಹೆಂಗೆ ಮಾಡಬೇಕು, ವೇಗವಾಗಿ ಟ್ರಿಕ್ಸ್ಗಳನ್ನು ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಹೇಳಿ. ಸರಿಯಾಗಿ ನೀವು ಕಲಿಯಿರಿ. ನೀವು ಗಣಿತಗಳನ್ನು ಪರ್ಫೆಕ್ಟ್ ಕಲಿಯತ್ತೀರಿ ಅಂತಂದ್ರೆ ನೀವು ಹಾಡೋದು ಎಫರ್ಟ್ ಮಾಡಿದ್ರಿ. ಬೇಕಾದರಾಗದಾಗ ನೀವು ಗಣಿತವನ್ನ ಹಾಡನ್ನ ಬೇಕಾದರಾಗದಾಗ ಹಾಡ್ಬೋದು. ಗಣಿತ ಬರ್ತಿರ್ತಾರೆ, ಬೇಕಾದ ಮೀಡಿಯಮ್ದಾಗ 6ನೇ ನೀವು ಗಣಿತ ಬಿಡಿಸ್ತೀರಿ. ಚಾಲೆಂಜ್ ನಮಗೆ. ಸರಳ ಬಡ್ಡಿಗೆ ಅಸಲು ಏನಂತಾರ, ಪ್ರಿನ್ಸಿಪಲ್ ಅಂತಾರ, ಇದಕ್ಕೆ ಟೈಮ್ ಅಂತಾರ, ಇದಕ್ಕೇನಂತಾರ ರೇಟ್ ಅಂತಾರ. ಮುಂದೆ ಶಬ್ದಗಳು ಗುರ್ತಾದವ್ರು ಗಣಿತ ಬರ್ತಿರ್ತಾರೆ. ಇಂಗ್ಲೀಷ್ ಮೀಡಿಯಮ್ದಾಗ ಸರಳ ಯಾರು ಬೇಕಾದವರು ಇಂಗ್ಲೀಷ್ ಮೀಡಿಯಮ್ದವ್ರು ಇದನ್ನು ಕಲ್ತು ಕನ್ನಡ ಮೀಡಿಯಮ್ದವ್ರು ಕಲ್ತು ಇಂಗ್ಲೀಷ್ ಮೀಡಿಯಮ್ದಾಗ ಹೇಳ್ಬೋದು. ನೋಡ್ರಿ, ಸರಳ ಲೆಕ್ಕ ದಿವಸದಾಗ ಬಂದಾಗ ನಾವು ಹೆಂಗೆ ಹಚ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್. ಸರಳ ಬಡ್ಡಿ ಲೆಕ್ಕಗಳು ಕನಿಷ್ಠ ಎಷ್ಟವ ನೋಡ್ರಿ ನೀವು. ಇಲ್ಲ ನಿಮಗೆ ಸೀರಿಯಲ್ದಂದು ತೆಗೆದ ಕಿಸನ್ ನಾ ಯೂಟ್ಯೂಬ್ಗೆ ಹಾಕಿ ಮೊದಲು ನವೋದಯ ಪೇಪರ್ ಬಿಡಿಸ್ಲಿಕ್ಕತ್ತಂದ. ಯಾಕಂದ್ರೆ ನಿಮಗೆ ಈ ಕ್ವಶನ್ ಪೇಪರನ್ನು ರಿವಿಷನ್ ಮಾಡಿಬಿಟ್ರೆ ನಿಮ್ಗೆ ಉಳಿವು ಎಷ್ಟು ಗಣಿತ ಸ್ವಲ್ಪ ಉಳಿತಾವ. ಅವತ್ತೊಂದು ನೀವು NCB ಸೀರಿಯಲ್ದಾಗ ಗಣಿತಗಳು ಎಲ್ಲ ಬಂದವದ್ರ ಎಂತೆಂಥ ಗಣಿತಗಳು ಹಾಕಿ ನೀವು ತೆಗೆದು ನೋಡ್ರಿ. ಮೊದಲು ಪ್ಲೇ ಲಿಸ್ಟ್ ಅಂತ ಬರ್ತದೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಮೇಲೆ ಪ್ಲೇ ಲಿಸ್ಟ್ ಅಂತ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿರಿ. ಕನಿಷ್ಠ ಏನಿಲ್ಲ ಅಂದರೂ ನಿಮಗೆ ನವೋದಯ ಪೇಪರ್ಗಳು ಸಿಗ್ತಾವ, ಸೀರಿಯಲ್ ಅಭ್ಯಾಸ ಸಿಗ್ತದೆ, ಸರಳ ಬಡ್ಡಿ ಸಿಗ್ತಾವ, ಲಾಭಾನಿ ಸಿಗ್ತಾವ, ಶೇಕಡಾದಾಗ ಬರ್ತದೆ, ಅಂದಾಜು ಬೆಲೆ ಬರ್ತದೆ, ಲಾಭಾನಿ ಲೆಕ್ಕಗಳು ಬರ್ತಾವ, ಏರಿಕೆ ಕ್ರಮ ಬರ್ತದೆ, ಇಳಿಕೆ ಕ್ರಮ ಬರ್ತಾವ, ಭಿನ್ನ ರಾಶಿ ಬರ್ತದೆ, ಸರಳೀಕರಣ ಬರ್ತದೆ, ಎಲ್ಲ ಗಣಿತಗಳು ಅದರ. ಯೂಟ್ಯೂಬ್ ಹಾಕೋದು ಬಿಟ್ಟಿವಿ ಅಂದ್ರೆ ನೋಡೋದು ಬಿಡಬಾರ್ದು ನೀವು. ಆ ಪ್ಲೇ ಲಿಸ್ಟ್ದಾಗ ಹೋಗಿ ತೆಗೆದು ಅಭ್ಯಾಸ ಮಾಡಿರಿ, ನೋಟ್ಬುಕ್ ಮಾಡಿರಿ, ಚೆನ್ನಾಗಿ ಬಿಡಿಸ್ಕೋರಿ, ಫೇರ್ದಾಗ ಬರ್ಕೋರಿ. ಸ್ವಲ್ಪ ಲೇಟ್ ಆಗ್ತಿರ್ತಾವೆ ಗಣಿತ ಮಾಡಾಗದು. ಏನ್ರಿ ಕೆಲಸ ಇರ್ತಾವೆ, ಇಲ್ಲಿ ಕಟ್ಟಡ ನಡೆದಿರ್ತಾವ, ಬಿಲ್ಡಿಂಗ್ ವರ್ಕ್ ನಡೆದಿರ್ತಾವ, ಅದಕ್ಕೆ ಬಂದಿಟ್ಟಿರ್ತಾವೆ ನಾವು. ಈಗ ನಿಮ್ಗೆ 2 ದಿವಸ ಗಣಿತ ಬಂದಿಲ್ಲ, ಬೋರ್ ಹೊಡಿಲಿಕ್ಕೆ ಆ ಸೌಂಡ್ ನಿಮಗೆ ಬಂದ್ರೆ ನಿಮ್ಗೆ ಕಿವಿಗೆ ಎತ್ತಿ ಏನು. ಈಗ ನಾ ರಾತ್ರಿ 12-1 ನಾ 1 ಗಂಟೆ ಸುಮಾರು ಇವು ಗಣಿತಗಳು ಬಿಡಿಸ್ತಿರ್ತೀನಿ. ಯಾಕಂದ್ರೆ ಏನೂ ಸೌಂಡ್ ಬರಂಗಿಲ್ಲ. ಈ ಅಭ್ಯಾಸನ ನೀವು ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ. ನಮಗೂ ಸಬ್ಸ್ಕ್ರೈಬ್ ಆಗ್ರಿ, ಬರೀ ನೋಡೋದು ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಆಗ್ರಿ, ವ್ಯೂವರ್ಸ್ ಹೆಚ್ಚಾಗ್ರಿ, ಬಂದು ಬಳಗಕ್ಕೆಲ್ಲ ಕಳಿಸ್ರಿ, ಎಲ್ಲರೂ ನೋಡ್ರಿ, ಎಲ್ಲರೂ ಶಣ್ಯರಾಗ್ರಿ, ವಿದ್ಯಾರ್ಥಿಗಳನ್ನು ನೋಡಲಿ. ಆಂಡ್ರಾಯ್ಡ್ TV ತೊಗೊಂಡು ನೀವು ನೋಡ್ಬೋದು. ದಿನಾಲು ಗಣಿತ ನೋಡೋದ್ರಿಂದ ನೆನಪು ಉಳಿತದೆ. ಹೆಂಗೋ ಕಲಿಸಿದ್ರು ಸರ್ ಅನ್ಬಾರ್ದು. ಲಕ್ಷ ಕೊಟ್ಟು ನೋಡ್ರಿ ನೀವು, ಲಕ್ಷ ಗಟ್ಟಲೆ ಲೆಕ್ಕ ಬರ್ತಾವೆ. ಚೆನ್ನಾಗಿ ಫೇರ್ದ ಬರ್ಕೊಡಿ.